ನಮಸ್ಕಾರ ರೈತ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನೆಲ್ ಅಗ್ರಿಜೀವನ್ ಕೃಷಿಗೆ ಸುಸ್ವಾಗತ. ಹಂದಿ ಸಾಕಾಣಿಕೆಯನ್ನು ಪ್ರಾರಂಭಿಸುವ ಮೊದಲು, ನೀವು ಯಾವ ಉದ್ದೇಶಕ್ಕಾಗಿ ಹಂದಿ ಸಾಕಣೆ ಮಾಡಲು ಬಯಸುತ್ತೀರಿ ಎಂಬುದನ್ನು ನೀವು ತಿಳಿದಿರಬೇಕು. ಏಕೆಂದರೆ ನೀವು ಯೂಟ್ಯೂಬ್ನಲ್ಲಿ ಅನೇಕ ಹಂದಿ ಸಾಕಣೆದಾರರ ವಿಡಿಯೋಗಳನ್ನು ನೋಡುತ್ತೀರಿ ಮತ್ತು ಅವುಗಳಲ್ಲಿ ಹಂದಿ ಸಾಕಣೆದಾರರು ವಿವಿಧ ಉದ್ದೇಶಗಳಿಗಾಗಿ ಹಂದಿ ಸಾಕಣೆ ಮಾಡುತ್ತಾರೆ. ಆದ್ದರಿಂದ ನೀವು ವಿಭಿನ್ನ ಮಾಹಿತಿಯನ್ನು ತೆಗೆದುಕೊಳ್ಳುವ ಮೂಲಕ ಹಂದಿ ಸಾಕಾಣಿಕೆಯನ್ನು ಪ್ರಾರಂಭಿಸುತ್ತಿದ್ದರೆ ಮತ್ತು ನೀವು ಯಾವ ಉದ್ದೇಶಕ್ಕಾಗಿ ಹಂದಿ ಸಾಕಾಣಿಕೆಯನ್ನು ಮಾಡಲು ಬಯಸುತ್ತೀರಿ ಎಂದು ನಿಮಗೆ ತಿಳಿದಿಲ್ಲದಿದ್ದರೆ, ಯೂಟ್ಯೂಬ್ನಲ್ಲಿ ಹಂದಿ ಸಾಕಾಣಿಕೆಯ ಬಗ್ಗೆ ಸರಿಯಾದ ಮಾಹಿತಿಯನ್ನು ಪಡೆಯಲು ನಿಮಗೆ ಸಾಧ್ಯವಾಗುವುದಿಲ್ಲ ಏಕೆಂದರೆ ವಿವಿಧ ಉದ್ದೇಶಗಳಿಗಾಗಿ ಮಾಹಿತಿ ಹಂದಿ ಸಾಕಣೆ ಕೂಡ ವಿಭಿನ್ನವಾಗಿದೆ. ಹಂದಿ ಸಾಕಾಣಿಕೆಯ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲದೆ, ನೀವು ಹಂದಿ ಸಾಕಾಣಿಕೆಯನ್ನು ಸರಿಯಾದ ರೀತಿಯಲ್ಲಿ ಪ್ರಾರಂಭಿಸಲು ಸಾಧ್ಯವಾಗುವುದಿಲ್ಲ ಮತ್ತು ಇದು ಹಂದಿ ಸಾಕಣೆಯಲ್ಲಿ ನಿಮಗೆ ನಷ್ಟವನ್ನು ಉಂಟುಮಾಡಬಹುದು. ಆದ್ದರಿಂದ ನೀವು ಮೊದಲು ಅರ್ಥಮಾಡಿಕೊಳ್ಳಬೇಕು, ನೀವು ಯಾವ ಉದ್ದೇಶಕ್ಕಾಗಿ ಹಂದಿ ಸಾಕಣೆ ಮಾಡಲು ಬಯಸುತ್ತೀರಿ ಮತ್ತು ಇದರ ಆಧಾರದ ಮೇಲೆ ನೀವು ಹಂದಿ ಸಾಕಾಣಿಕೆಯ ಬಗ್ಗೆ ಮಾಹಿತಿಯನ್ನು ಪಡೆಯಬೇಕು. ಆದ್ದರಿಂದ ಈ ವಿಡಿಯೋದಲ್ಲಿ ನಾವು ಈ ವಿಷಯದ ಬಗ್ಗೆ ಮಾತನಾಡುತ್ತೇವೆ. ನಾವು ಹಂದಿ ಸಾಕಾಣಿಕೆಯನ್ನು ಎಷ್ಟು ರೀತಿಯಲ್ಲಿ ಮಾಡಬಹುದು ಮತ್ತು ಹಂದಿ ಸಾಕಾಣಿಕೆಯಿಂದ ಯಾವ ಪ್ರಕಾರವನ್ನು ಆರಿಸುವುದರಿಂದ ನಾವು ಗರಿಷ್ಠ ಲಾಭವನ್ನು ಪಡೆಯಬಹುದು. ಆದ್ದರಿಂದ ನಾವು ಈ ವಿಡಿಯೋ ಕುರಿತು ಇನ್ನಷ್ಟು ಮಾತನಾಡುವ ಮೊದಲು, ಎಲ್ಲಾ ರೈತ ಮಿತ್ರರಲ್ಲಿ ನಮ್ಮ ವಿನಂತಿ ಏನೆಂದರೆ, ನೀವು ನಮ್ಮ ಯೂಟ್ಯೂಬ್ ಚಾನೆಲ್ ಅಗ್ರಿಜೀವನ್ ಕೃಷಿಗೆ ಇನ್ನೂ ಚಂದಾದಾರರಾಗಿಲ್ಲದಿದ್ದರೆ, ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಚಂದಾದಾರರಾಗಿ, ಏಕೆಂದರೆ ನಾವು ಹಂದಿ ಸಾಕಾಣಿಕೆಗೆ ಸಂಬಂಧಿಸಿದ ಮಾಹಿತಿಯೊಂದಿಗೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡುತ್ತಲೇ ಇರುತ್ತೇವೆ. ಈಗ ನಾವು ಈ ವಿಡಿಯೋದ ವಿಷಯಕ್ಕೆ ಬರುತ್ತೇವೆ ಮತ್ತು ಅದು ಹಂದಿ ಸಾಕಾಣಿಕೆಯ ವಿಧಗಳು ಮತ್ತು ಹಂದಿ ಸಾಕಾಣಿಕೆಯ ಉದ್ದೇಶವಾಗಿದೆ. ಹಂದಿ ಸಾಕಾಣಿಕೆಯ ವಿವಿಧ ಉದ್ದೇಶಗಳಿರಬಹುದು. ಕೆಲವು ರೈತರು ಹಂದಿಗಳ ತಳಿಯನ್ನು ತಯಾರಿಸಲು ತನ್ನ ಜಮೀನಿನಲ್ಲಿ ಹಂದಿ ಸಾಕಣೆ ಮಾಡುವಂತೆ, ಕೆಲವು ರೈತರು ತಮ್ಮ ಜಮೀನಿನಲ್ಲಿ ಮಾಂಸಕ್ಕಾಗಿ ಕೊಬ್ಬಿದ ಹಂದಿಗಳನ್ನು ತಯಾರಿಸುತ್ತಾರೆ, ಕೆಲವು ರೈತರು ಹಂದಿ ಸಾಕಣೆಯಿಂದ ಸ್ವಲ್ಪ ಆದಾಯವನ್ನು ಗಳಿಸಬಹುದು. ತನ್ನ ಜಮೀನಿನಲ್ಲಿ ಮತ್ತು ಅದರ ಮಾಂಸವನ್ನು ಸ್ಥಳೀಯ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುತ್ತಿದ್ದ. ಹಂದಿ ಸಾಕಾಣಿಕೆಯ ಪ್ರಕಾರಗಳು ಮತ್ತು ಹಂದಿ ಸಾಕಾಣಿಕೆಯ ಉದ್ದೇಶದ ಪ್ರಕಾರ, ನಮ್ಮ ಸಂಸ್ಥೆ ಅಗ್ರಿಜೀವನ್ ಹಂದಿ ಸಾಕಣೆಯನ್ನು 3 ವಿಧಗಳಾಗಿ ವಿಂಗಡಿಸಿದೆ. ಮೊದಲು, ಸ್ಥಳೀಯ ಮಾರುಕಟ್ಟೆಯಲ್ಲಿ ಮಾಂಸ ಮಾರಾಟಕ್ಕಾಗಿ ಹಂದಿ ಸಾಕಣೆ. ಎರಡನೆಯದು, ಉತ್ತಮ ತಳಿಯ ಹಂದಿಗಳನ್ನು ತಯಾರಿಸಲು ಹಂದಿ ಸಾಕಣೆ. ಮೂರನೇ, ಕೊಬ್ಬಿದ ಹಂದಿಗಳನ್ನು ದೊಡ್ಡ ಮಾರುಕಟ್ಟೆಗಳಿಗೆ ರಫ್ತು ಮಾಡಲು ಹಂದಿ ಸಾಕಣೆ. ಆದ್ದರಿಂದ ಮೊದಲನೆಯದಾಗಿ, ಹಂದಿ ಸಾಕಾಣಿಕೆಯ ಮೊದಲ ವಿಧದ ಬಗ್ಗೆ ಮಾತನಾಡೋಣ. ಅಂದರೆ, ಸ್ಥಳೀಯ ಮಾರುಕಟ್ಟೆಯಲ್ಲಿ ಮಾಂಸವನ್ನು ಮಾರಾಟ ಮಾಡಲು ಹಂದಿ ಸಾಕಣೆ. ಸ್ಥಳೀಯ ಮಾರುಕಟ್ಟೆಯಲ್ಲಿ ಹಂದಿ ಮಾಂಸವನ್ನು ಮಾರಾಟ ಮಾಡುವ ಸಣ್ಣ ಹಂದಿ ಸಾಕಣೆದಾರರಿಗೆ ಹಂದಿ ಸಾಕಣೆಗೆ ದೊಡ್ಡ ಬಜೆಟ್ ಇಲ್ಲ, ಮತ್ತು ಹಂದಿ ಸಾಕಣೆಯ ರಚನೆಯನ್ನು ನಿರ್ಮಿಸಲು ಅವರು ಹೆಚ್ಚು ಖರ್ಚು ಮಾಡಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಈ ಸಣ್ಣ ರೈತರು 1 ಅಥವಾ 2 ಹೆಣ್ಣು ಹಂದಿಗಳನ್ನು ಸಾಕುತ್ತಾರೆ. ಅವರ ಮನೆಯ ಹಿತ್ತಲಲ್ಲಿ ಮತ್ತು ಅವರಿಂದ ಪಡೆದ ಸಣ್ಣ ಮಕ್ಕಳನ್ನು ಮಾಂಸಕ್ಕಾಗಿ ತಯಾರಿಸಿ, ನಂತರ ಅವರ ಮಾಂಸವನ್ನು ಸ್ಥಳೀಯ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿ ಸ್ವಲ್ಪ ಆದಾಯವನ್ನು ಗಳಿಸುತ್ತಾರೆ. ಸ್ಥಳೀಯ ಮಾರುಕಟ್ಟೆಯಲ್ಲಿ ಹಂದಿಗಳನ್ನು ಮಾರಾಟ ಮಾಡುವ ಉದ್ದೇಶದಿಂದ ಹಂದಿ ಸಾಕಾಣಿಕೆಯನ್ನು ಈ ಸಣ್ಣ ರೈತರು ಮಾತ್ರ ಮಾಡುತ್ತಾರೆ. ಆದರೆ ಕೆಲವು ದೊಡ್ಡ ಹಂದಿ ಸಾಕಣೆದಾರರು ಕೂಡ ದೊಡ್ಡ ಪ್ರಮಾಣದಲ್ಲಿ ಮುಚ್ಚಿದ ಜಮೀನಿನಲ್ಲಿ ಅಥವಾ ತೆರೆದ ಹಂದಿ ಸಾಕಾಣಿಕೆಯನ್ನು ಮಾಡುತ್ತಾರೆ. ಅವರು ಸಿದ್ಧಪಡಿಸಿದ ಹಂದಿಗಳನ್ನು ಜೀವಂತವಾಗಿ ಮಾರಾಟ ಮಾಡುತ್ತಾರೆ ಅಥವಾ ಸ್ಥಳೀಯ ಮಾರುಕಟ್ಟೆಯಲ್ಲಿ ಅವರ ಮಾಂಸ. ನಿಮ್ಮ ಹತ್ತಿರದ ಸ್ಥಳೀಯ ಮಾರುಕಟ್ಟೆಯಲ್ಲಿ ಹಂದಿ ಮಾಂಸಕ್ಕೆ ಹೆಚ್ಚಿನ ಬೇಡಿಕೆಯಿದ್ದರೆ ಮಾತ್ರ ಸ್ಥಳೀಯ ಮಾರುಕಟ್ಟೆಯಲ್ಲಿ ಜೀವಂತ ಹಂದಿಗಳು ಅಥವಾ ಹಂದಿ ಮಾಂಸವನ್ನು ಮಾರಾಟ ಮಾಡಲು ದೊಡ್ಡ ಪ್ರಮಾಣದಲ್ಲಿ ಹಂದಿ ಸಾಕಣೆ ಮಾಡಬಹುದು. ಸ್ಥಳೀಯ ಮಾರುಕಟ್ಟೆಯಲ್ಲಿ, ಹಂದಿ ಮಾಂಸದ ಗುಣಮಟ್ಟಕ್ಕೆ ಹೆಚ್ಚಿನ ಗಮನ ನೀಡಲಾಗುವುದಿಲ್ಲ. ಆದ್ದರಿಂದ ನಿಮ್ಮ ಜಮೀನಿನಲ್ಲಿ ತಯಾರಿಸಿದ ಹಂದಿಯನ್ನು ಸ್ಥಳೀಯ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಲು ನೀವು ಯೋಚಿಸುತ್ತಿದ್ದರೆ, ನೀವು ಆ ಉತ್ಪನ್ನಗಳನ್ನು ಹಂದಿ ಪಡಿತರದಲ್ಲಿ ಸೇರಿಸಬೇಕು, ಅಂದರೆ ಫೀಡ್. ಅವು ಲಭ್ಯವಿದೆ ನಿಮ್ಮ ಪ್ರದೇಶದ ಮಾರುಕಟ್ಟೆಯಲ್ಲಿ ಅಗ್ಗದ ಬೆಲೆಗೆ. ಏಕೆಂದರೆ ನಿಮ್ಮ ಹಂದಿಗೆ ಆಹಾರ ನೀಡುವ ಮೂಲಕ ನೀವು ಎಷ್ಟೇ ಉತ್ತಮ ಗುಣಮಟ್ಟದ ಆಹಾರವನ್ನು ತಯಾರಿಸಿದ್ದೀರಿ ಮತ್ತು ನಿಮ್ಮ ಹಂದಿಯು ಎಷ್ಟು ಉತ್ತಮ ಗುಣಮಟ್ಟದ ಮಾಂಸವನ್ನು ಹೊಂದಿದ್ದರೂ, ಸ್ಥಳೀಯ ಮಾರುಕಟ್ಟೆಯಲ್ಲಿನ ಮಾಂಸದ ಗುಣಮಟ್ಟಕ್ಕೆ ಅನುಗುಣವಾಗಿ, ಜೀವಂತ ಹಂದಿ ಅಥವಾ ಹಂದಿ ಮಾಂಸಕ್ಕೆ ಉತ್ತಮ ಬೆಲೆ ಸಿಗುವುದಿಲ್ಲ. ಅನೇಕ ಹಂದಿ ಸಾಕಣೆ ಕೇಂದ್ರಗಳು ಮುಚ್ಚಲ್ಪಡುತ್ತವೆ ಏಕೆಂದರೆ ಅವುಗಳು ತಮ್ಮ ಹಂದಿಗಳಿಗೆ ದುಬಾರಿ ವಾಣಿಜ್ಯ ಪಡಿತರವನ್ನು ನೀಡುತ್ತವೆ. ಆದರೆ ಸ್ಥಳೀಯ ಮಾರುಕಟ್ಟೆಯಲ್ಲಿ ಹಂದಿಯನ್ನು ಮಾರಾಟ ಮಾಡಿದಾಗ ಸ್ಥಳೀಯ ಮಾರುಕಟ್ಟೆಯಲ್ಲಿ ಹಂದಿಗೆ ಸರಿಯಾದ ಬೆಲೆ ಸಿಗುವುದಿಲ್ಲ. ಆದ್ದರಿಂದ, ಪಡಿತರ ಅಂದರೆ ಅವರ ಜಮೀನಿನ ಆಹಾರ ವೆಚ್ಚವು ಲಾಭಕ್ಕಿಂತ ಹೆಚ್ಚಾಗಿರುತ್ತದೆ. ಇದರಿಂದಾಗಿ ಅವರು ತೋಟವನ್ನು ಮುಚ್ಚಬೇಕಾಗಿದೆ. ಆದರೆ ಪಡಿತರ ಅಥವಾ ಫೀಡ್ ಉತ್ಪನ್ನವು ಎಷ್ಟೇ ಅಗ್ಗವಾಗಿದ್ದರೂ ಅದು ಹಂದಿಗಳಿಗೆ ಹಾನಿಕಾರಕ ಮತ್ತು ಹಾನಿಕಾರಕವಾಗಬಾರದು ಎಂದು ನೀವು ವಿಶೇಷ ಕಾಳಜಿ ವಹಿಸಬೇಕು. ನಿಮ್ಮ ಪ್ರಾಣಿಗಳಿಗೆ ನೀವು ಎಷ್ಟೇ ಅಗ್ಗದ ಪಡಿತರ ಆಹಾರವನ್ನು ನೀಡುತ್ತಿದ್ದರೂ, ನೀವು ಅವುಗಳಿಗೆ ಸಮತೋಲಿತ ಪೌಷ್ಟಿಕಾಂಶದ ಪಡಿತರ ಆಹಾರವನ್ನು ನೀಡಬೇಕು.
ನಮ್ಮ ಸಂಸ್ಥೆಯ ಸಲಹೆಯಂತೆ ತರಕಾರಿ ಮಾರುಕಟ್ಟೆಯಲ್ಲಿ ಅತ್ಯಂತ ಅಗ್ಗದ ದರದಲ್ಲಿ ಸಿಗುವ ಅಗ್ಗದ ಹಣ್ಣು, ತರಕಾರಿಗಳನ್ನು ಹಂದಿ ಮೇವಿನಲ್ಲಿ ಬಳಸಬೇಕು. ನೀವು ತರಕಾರಿ ಮಾರುಕಟ್ಟೆಯಿಂದ ಅಗ್ಗದ ಹಣ್ಣುಗಳು ಮತ್ತು ತರಕಾರಿಗಳನ್ನು ತಾಜಾವಾಗಿ ನೀಡಬಹುದು ಅಥವಾ ನೀವು ಅವುಗಳನ್ನು ಸೈಲೇಜ್ ತಯಾರಿಸಬಹುದು ಮತ್ತು ಅವುಗಳನ್ನು 8 ರಿಂದ 10 ತಿಂಗಳುಗಳವರೆಗೆ ಸಂಗ್ರಹಿಸಿ ಅವುಗಳನ್ನು ತಿನ್ನಬಹುದು. ತಾಜಾ ಹಣ್ಣುಗಳು ಮತ್ತು ತರಕಾರಿಗಳು ಅಥವಾ ಅದರ ಸಿಲೇಜ್ ಅನ್ನು ಎಂದಿಗೂ ಹಂದಿಗಳಿಗೆ ಏಕೈಕ ಆಹಾರವಾಗಿ ಬಳಸಬಾರದು, ಬದಲಿಗೆ ಹಂದಿ ಆಹಾರದಲ್ಲಿ ನೀವು ಸೇರಿಸುವ ಹಣ್ಣು ಅಥವಾ ತರಕಾರಿಗಳ ಪ್ರಮಾಣವನ್ನು ಅದರಲ್ಲಿರುವ ಪೋಷಕಾಂಶಗಳಿಗೆ ಅನುಗುಣವಾಗಿ ಹಂದಿ ಆಹಾರದಲ್ಲಿ ಸೇರಿಸಬೇಕು. ಹಂದಿಗಳ ಆಹಾರದಲ್ಲಿ ಹಣ್ಣುಗಳು ಮತ್ತು ತರಕಾರಿಗಳನ್ನು ಸೇರಿಸಲು ನೀವು ಮೊದಲು ಮಾಡಬೇಕಾದದ್ದು, ನೀವು ತರಕಾರಿ ಮಾರುಕಟ್ಟೆಯಲ್ಲಿ ಕಡಿಮೆ ಬೆಲೆಗೆ ಸಿಗುವ ಹಣ್ಣು ಅಥವಾ ತರಕಾರಿಯಲ್ಲಿ ಯಾವ ಪೋಷಕಾಂಶಗಳಿವೆ ಎಂಬುದನ್ನು ಮೊದಲು ಕಂಡುಹಿಡಿಯಿರಿ. ಇದರ ನಂತರ, ಪ್ರಸ್ತುತ ಇರುವ ಪೋಷಕಾಂಶಗಳ ಪ್ರಕಾರ, ತರಕಾರಿಯಲ್ಲಿ ಒಂದೇ ರೀತಿಯ ಪೋಷಕಾಂಶಗಳನ್ನು ಹೊಂದಿರುವ ಧಾನ್ಯದ ಸ್ಥಳದಲ್ಲಿ ನೀವು ಆ ತರಕಾರಿಯನ್ನು ಬಳಸಬಹುದು. ಉದಾಹರಣೆಗೆ, ಸಿಹಿಗೆಣಸು ಮತ್ತು ಜೋಳದಲ್ಲಿನ ಪೋಷಕಾಂಶಗಳು ಬಹುತೇಕ ಒಂದೇ ಆಗಿರುತ್ತವೆ, ಆದ್ದರಿಂದ ನೀವು ಸಿಹಿ ಗೆಣಸು ಬದಲಿಗೆ ಮೆಕ್ಕೆಜೋಳವನ್ನು ಬಳಸಬಹುದು. ಟೊಮ್ಯಾಟೊ ಮತ್ತು ಸೋಯಾಬೀನ್ ಡೊಕ್ಯಲ್ಲಿನ ಪೋಷಕಾಂಶಗಳು ಬಹುತೇಕ ಒಂದೇ ಆಗಿರುತ್ತವೆ, ಆದ್ದರಿಂದ ನೀವು ಸೋಯಾಬೀನ್ ಡೊಕ್ ಬದಲಿಗೆ ಟೊಮೆಟೊವನ್ನು ಬಳಸಬಹುದು. ಆದರೆ ಹಂದಿ ಆಹಾರದಲ್ಲಿ ಹಣ್ಣುಗಳು ಮತ್ತು ತರಕಾರಿಗಳನ್ನು ಸೇರಿಸುವ ಸರಿಯಾದ ವಿಧಾನ, ಹಂದಿ ಆಹಾರದಲ್ಲಿ ಎಷ್ಟು ಪ್ರಮಾಣದ ಹಣ್ಣುಗಳು ಮತ್ತು ತರಕಾರಿಗಳನ್ನು ಬಳಸಬಹುದು, ಅವುಗಳ ಆಹಾರ ಸೂತ್ರಗಳು ಯಾವುವು, ಹಣ್ಣುಗಳು ಮತ್ತು ತರಕಾರಿಗಳಲ್ಲಿ ಇರುವ ನೀರಿನ ಪ್ರಮಾಣವನ್ನು ಕಡಿಮೆ ಮಾಡುವ ವಿಧಾನಗಳು ಮತ್ತು ಹೇಗೆ ಹಣ್ಣುಗಳು ಮತ್ತು ತರಕಾರಿಗಳ ಸೈಲೇಜ್ ಮಾಡಲು. ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಗಳು ಮತ್ತು ಅವುಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಮ್ಮ ಸಂಸ್ಥೆ ಅಗ್ರಿಜೀವನ್ ಪ್ರಕಟಿಸಿರುವ ಹಂದಿ ಸಾಕಾಣಿಕೆ ತರಬೇತಿ ಕೋರ್ಸ್ ಪುಸ್ತಕದ ಭಾಗ 2ರಲ್ಲಿ ನೀಡಲಾಗಿದೆ. ಈ ಪುಸ್ತಕದ ಭಾಗ 2ರಲ್ಲಿ 16 ವಿವಿಧ ಬಗೆಯ ಹಣ್ಣುಗಳು ಮತ್ತು ತರಕಾರಿಗಳನ್ನು ಹಂದಿಗಳ ಆಹಾರದಲ್ಲಿ ಸೇರಿಸುವ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಫೀಡ್ ಫಾರ್ಮುಲಾದೊಂದಿಗೆ ನೀಡಲಾಗಿದೆ. ಹಂದಿ ಆಹಾರದ ವೆಚ್ಚವನ್ನು ಕಡಿಮೆ ಮಾಡಲು ನೀವು ಹಂದಿ ಆಹಾರದಲ್ಲಿ ಹಣ್ಣುಗಳು ಮತ್ತು ತರಕಾರಿಗಳನ್ನು ಸೇರಿಸಲು ಬಯಸಿದರೆ, ನೀವು ಈ ಪುಸ್ತಕವನ್ನು ಓದಬೇಕು. ನೀವು ಈ ಪುಸ್ತಕವನ್ನು ಖರೀದಿಸಲು ಬಯಸಿದರೆ ಅದರ ಲಿಂಕ್ ಅನ್ನು ವಿವರಣೆಯಲ್ಲಿ ನೀಡಲಾಗಿದೆ. ಪುಸ್ತಕದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯಲು, ನೀವು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಕರೆ ಮಾಡಬಹುದು ಅಥವಾ ಸಂದೇಶವನ್ನು ಸಹ ಮಾಡಬಹುದು. ಈಗ ನಾವು 2ನೇ ವಿಧದ ಹಂದಿ ಸಾಕಾಣಿಕೆಯ ಬಗ್ಗೆ ಮಾತನಾಡೋಣ, ಅಂದರೆ ಹಂದಿಗಳನ್ನು ಸಂತಾನೋತ್ಪತ್ತಿ ಮಾಡಲು ಹಂದಿ ಸಾಕಣೆ. ಈ ಫಾರ್ಮ್ ಅಲ್ಲಿ ಉತ್ತಮ ತಳಿಯ ಹಂದಿಗಳನ್ನು ಉತ್ಪಾದಿಸಲಾಗುತ್ತದೆ, ಅವುಗಳನ್ನು ಹೊಸ ಹಂದಿ ಸಾಕಣೆದಾರರಿಗೆ ಮಾರಾಟ ಮಾಡಲಾಗುತ್ತದೆ. ನೀವು ಬ್ರೀಡಿಂಗ್ ಹಂದಿ ಸಾಕಣೆಯನ್ನು ಪ್ರಾರಂಭಿಸುತ್ತಿದ್ದರೆ, ನೀವು ಹಂದಿ ಆಹಾರದಲ್ಲಿ ಅಂತಹ ಪದಾರ್ಥಗಳು ಅಥವಾ ಫೀಡ್ ಉತ್ಪನ್ನಗಳನ್ನು ಸೇರಿಸಬೇಕು. ಇದು ಹಂದಿಯನ್ನು ಹೆಚ್ಚು ಬಲವಾದ ಮತ್ತು ಚುರುಕುಬುದ್ಧಿಯನ್ನಾಗಿ ಮಾಡುತ್ತದೆ ಮತ್ತು ಹಂದಿಯ ದೇಹದಲ್ಲಿ ಕೊಬ್ಬಿನ ಶೇಖರಣೆಯನ್ನು ಕಡಿಮೆ ಮಾಡಲು ಅನುವು ಮಾಡಿಕೊಡುತ್ತದೆ. ಹೆಚ್ಚಿನ ಕೊಬ್ಬಿನಂಶವನ್ನು ಹೊಂದಿರುವ ಹಂದಿ ಆಹಾರದಲ್ಲಿ ಅಂತಹ ಉತ್ಪನ್ನಗಳನ್ನು ಸೇರಿಸುವುದನ್ನು ನೀವು ತಪ್ಪಿಸಬೇಕು, ಏಕೆಂದರೆ ಇದು ನಿಮ್ಮ ಪ್ರಾಣಿಗಳನ್ನು ಹೆಚ್ಚು ಬೊಜ್ಜು ಮಾಡುತ್ತದೆ ಮತ್ತು ನಿಮ್ಮ ಪ್ರಾಣಿಗಳಲ್ಲಿ ಹೆಚ್ಚು ಕೊಬ್ಬನ್ನು ಸಂಗ್ರಹಿಸುತ್ತದೆ, ಅದು ಸಂತಾನೋತ್ಪತ್ತಿಗೆ ಸರಿಯಾದ ಹಂದಿಯಾಗುವುದಿಲ್ಲ. ಹಂದಿ ಸಾಕಣೆ ಕೇಂದ್ರವನ್ನು ಯಶಸ್ವಿಯಾಗಿ ನಡೆಸಲು ಉತ್ತಮ ಮಾರುಕಟ್ಟೆ ಜಾಲದ ಅಗತ್ಯವಿದೆ, ಏಕೆಂದರೆ ತಳಿ ಹಂದಿಗಳನ್ನು ಸಗಟು ವ್ಯಾಪಾರಿಗಳಿಗೆ ಮಾರಾಟ ಮಾಡದೆ ಹೊಸ ಹಂದಿ ಸಾಕಣೆದಾರರಿಗೆ ಮಾರಾಟ ಮಾಡಲಾಗುತ್ತದೆ. ಹೊಸ ಹಂದಿ ರೈತರು ಉತ್ತಮ ತಳಿಯ ಹಂದಿಗಳಿಗೆ ಪಾವತಿಸಬಹುದಾದ ಬೆಲೆ ವ್ಯಾಪಾರಿಗಳು ಪಾವತಿಸಬಹುದಾದ ಬೆಲೆಗಿಂತ ಹೆಚ್ಚಾಗಿರುತ್ತದೆ, ಏಕೆಂದರೆ ವ್ಯಾಪಾರಿಗಳು ಹಂದಿಗಳನ್ನು ಮಾಂಸಕ್ಕಾಗಿ ಖರೀದಿಸುತ್ತಾರೆ. ನೀವು ಹಂದಿ ಸಾಕಣೆ ಕೇಂದ್ರವನ್ನು ಪ್ರಾರಂಭಿಸುತ್ತಿದ್ದರೆ, ಹೊಸ ಹಂದಿ ರೈತರು ನಿಮ್ಮ ದೊಡ್ಡ ಗ್ರಾಹಕರಾಗುತ್ತಾರೆ. ಹಂದಿಮರಿಗಳು, ಗಂಡು ತಳಿ ಹಂದಿಗಳು, ಗರ್ಭಿಣಿ ಹೆಣ್ಣು ಹಂದಿಗಳನ್ನು ಒಳಗೊಂಡಿರುವ ಸಂತಾನೋತ್ಪತ್ತಿ ಹಂದಿಗಳು ಕೊಬ್ಬಿಸುವ ಹಂದಿಗಳಿಗಿಂತ 2 ಪಟ್ಟು ದುಬಾರಿಯಾಗಿದೆ. ಮಾರುಕಟ್ಟೆಯಲ್ಲಿ ಜೀವಂತ ಕೊಬ್ಬಿದ ಹಂದಿಯ ಬೆಲೆ ಕೆಜಿಗೆ 180, ನಂತರ ತಳಿ ಹಂದಿಗಳ ಬೆಲೆ 280 ರಿಂದ ಕೆಜಿಗೆ 350 ರೂಪಾಯಿ. ಹಂದಿಗಳ ಸಂತಾನೋತ್ಪತ್ತಿಗೆ ಹೆಚ್ಚಿನ ವೆಚ್ಚದ ಕಾರಣ, ಎಲ್ಲಾ ಹಂದಿ ಸಾಕಣೆದಾರರು ತಮ್ಮ ಜಮೀನಿನಲ್ಲಿ ಸಂತಾನೋತ್ಪತ್ತಿಗಾಗಿ ಸಾಧ್ಯವಾದಷ್ಟು ಪ್ರಾಣಿಗಳನ್ನು ಮಾರಾಟ ಮಾಡಲು ಪ್ರಯತ್ನಿಸುತ್ತಾರೆ, ಆದರೆ ಹಂದಿಗಳನ್ನು ಸಂತಾನೋತ್ಪತ್ತಿ ಮಾಡಲು ಹೆಚ್ಚಿನ ಗ್ರಾಹಕರ ಕೊರತೆಯಿಂದಾಗಿ, ಈ ಹಂದಿ ರೈತರು ಕೊಬ್ಬಲು ಹಂದಿಗಳನ್ನು ಸಿದ್ಧಪಡಿಸಬೇಕಾಗಿದೆ. ಹಂದಿ ಸಾಕಣೆ ಫಾರ್ಮ್ ಅನ್ನು ಯಶಸ್ವಿಗೊಳಿಸಲು ಮತ್ತು ಸಾಧ್ಯವಾದಷ್ಟು ತಳಿ ಹಂದಿಗಳನ್ನು ಮಾರಾಟ ಮಾಡಲು, ದೊಡ್ಡ ಮಾರುಕಟ್ಟೆ ಜಾಲದ ಅಗತ್ಯವಿದೆ. ಈಗ ಸಣ್ಣ ಮತ್ತು ಮಧ್ಯಮ ವರ್ಗದ ಹಂದಿ ರೈತರು ದೊಡ್ಡ ಮಾರುಕಟ್ಟೆ ಜಾಲವನ್ನು ರಚಿಸುವಲ್ಲಿ ಹೆಚ್ಚು ಹೂಡಿಕೆ ಮಾಡಲು ಸಾಧ್ಯವಿಲ್ಲ. ಆದ್ದರಿಂದ, ನಮ್ಮ ಸಂಸ್ಥೆ ಅಗ್ರಿಜೀವನ್ ಎಲ್ಲಾ ಹಂದಿ ಸಾಕಣೆದಾರರಿಗೆ ತಮ್ಮ ಜಮೀನಿನಲ್ಲಿ ಉತ್ತಮ ತಳಿಯ ಹಂದಿಗಳನ್ನು ಉತ್ಪಾದಿಸುವ ಆದರೆ ಹೆಚ್ಚಿನ ಗ್ರಾಹಕರನ್ನು ಪಡೆಯಲು ಸಾಧ್ಯವಾಗದ ಕಾರಣ ಸರಿಯಾದ ಬೆಲೆಗೆ ಮಾರಾಟ ಮಾಡಲು ಸಾಧ್ಯವಾಗದ ಎಲ್ಲಾ ಹಂದಿ ಸಾಕಣೆದಾರರಿಗೆ ಫ್ರ್ಯಾಂಚೈಸ್ ವ್ಯವಹಾರ ಮಾದರಿಯನ್ನು ತಂದಿದೆ. ನಮ್ಮ ಕಂಪನಿ ಅಗ್ರಿಜೀವನ್ ಈ ಹಂದಿ ಸಾಕಣೆದಾರರಿಗೆ ನಮ್ಮ ಕಂಪನಿಯ ಫ್ರಾಂಚೈಸ್ ನೀಡುತ್ತದೆ. ಈ ಫ್ರಾಂಚೈಸಿಯನ್ನು ಪಡೆದ ನಂತರ,
ನಮ್ಮ ಕಂಪನಿ ಅಗ್ರಿಜೀವನ್ನ ದೊಡ್ಡ ಮಾರುಕಟ್ಟೆ ಜಾಲದ ಸಹಾಯದಿಂದ ಆ ಫ್ರ್ಯಾಂಚೈಸ್ ಫಾರ್ಮ್ನಲ್ಲಿ ಉತ್ಪಾದಿಸಲಾದ ಎಲ್ಲಾ ಹಂದಿ ತಳಿಗಳನ್ನು ಉತ್ತಮ ಬೆಲೆಗೆ ಮಾರಾಟ ಮಾಡಲಾಗುತ್ತದೆ. ಈ ಫ್ರಾಂಚೈಸ್ ರಾಜ್ಯದಲ್ಲಿ ಒಬ್ಬ ರೈತನಿಗೆ ಮಾತ್ರ ಲಭ್ಯವಿದೆ. ಬ್ರೀಡಿಂಗ್ ಫಾರ್ಮ್ ಫ್ರ್ಯಾಂಚೈಸ್ ಬಗ್ಗೆ ಮಾಹಿತಿಗಾಗಿ ನೀವು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಸಂದೇಶ ಅಥವಾ ಕರೆ ಮಾಡಬಹುದು. ಈಗ ಎರಡನೇ ವಿಧದ ಹಂದಿ ಸಾಕಾಣಿಕೆ ಬಗ್ಗೆ ಮಾತನಾಡೋಣ ಮತ್ತು ದೊಡ್ಡ ಮಾರುಕಟ್ಟೆಗಳಿಗೆ ಕೊಬ್ಬಿದ ಹಂದಿಗಳನ್ನು ರಫ್ತು ಮಾಡಲು ಹಂದಿ ಸಾಕಣೆ. ದೊಡ್ಡ ಪ್ರಮಾಣದಲ್ಲಿ ಹಂದಿ ಸಾಕಾಣಿಕೆ ಮಾಡುವ ದೊಡ್ಡ ರೈತರು ತಮ್ಮ ಜಮೀನಿನಲ್ಲಿ ಉತ್ಪತ್ತಿಯಾಗುವ ಕೊಬ್ಬಿದ ಹಂದಿಗಳಿಗೆ ಉತ್ತಮ ಬೆಲೆ ಪಡೆಯಲು ದೊಡ್ಡ ಮಾರುಕಟ್ಟೆಗಳಿಗೆ ಕೊಬ್ಬಿದ ಹಂದಿಗಳನ್ನು ರಫ್ತು ಮಾಡುತ್ತಾರೆ. ದೊಡ್ಡ ಮಾರುಕಟ್ಟೆಗಳಲ್ಲಿ ಉತ್ತಮ ಮಾಂಸದ ಗುಣಮಟ್ಟ ಮತ್ತು ಕಡಿಮೆ ಕೊಬ್ಬಿನ ಪ್ರಾಣಿಗಳಿಗೆ ಹೆಚ್ಚಿನ ಬೇಡಿಕೆಯಿದೆ ಮತ್ತು ಉತ್ತಮ ಗುಣಮಟ್ಟದ ಮಾಂಸದ ಪ್ರಾಣಿಗಳಿಗೆ ಈ ಮಾರುಕಟ್ಟೆಗಳಲ್ಲಿ ಉತ್ತಮ ಬೆಲೆಯೂ ಸಿಗುತ್ತದೆ. ಆದ್ದರಿಂದ ನೀವು ದೊಡ್ಡ ಮಾರುಕಟ್ಟೆಗಳಿಗೆ ಹಂದಿಗಳನ್ನು ರಫ್ತು ಮಾಡಲು ಹಂದಿಗಳನ್ನು ಸಾಕುತ್ತಿದ್ದರೆ ಅಥವಾ ಕೆಲವು ವ್ಯಾಪಾರಿಗಳು ಕೊಬ್ಬಿದ ಹಂದಿಗಳನ್ನು ಖರೀದಿಸಲು ನಿಮ್ಮ ಜಮೀನಿಗೆ ಬಂದರೆ ಅವರು ಕೊಬ್ಬಿದ ಹಂದಿಗಳನ್ನು ದೊಡ್ಡ ಮಾರುಕಟ್ಟೆಗಳಿಗೆ ರಫ್ತು ಮಾಡುತ್ತಾರೆ. ಆಗ ಅವರು ಉತ್ತಮ ಮಾಂಸದ ಗುಣಮಟ್ಟ ಮತ್ತು ಕಡಿಮೆ ಕೊಬ್ಬಿನ ಪ್ರಾಣಿಗಳಿಗೆ ಹೆಚ್ಚಿನ ಬೇಡಿಕೆಯನ್ನು ಹೊಂದಿರುತ್ತಾರೆ. ಆದ್ದರಿಂದ ನಿಮ್ಮ ಜಮೀನಿನಲ್ಲಿ ತಯಾರಿಸಿದ ಕೊಬ್ಬಿದ ಹಂದಿಗಳು ದೊಡ್ಡ ಮಾರುಕಟ್ಟೆಗಳಲ್ಲಿ ಮಾರಾಟಕ್ಕೆ ಹೋದರೆ ಹಂದಿಗಳ ಆಹಾರದ ಪೋಷಣೆಯನ್ನು ಸಂಪೂರ್ಣವಾಗಿ ಸಮತೋಲಿತವಾಗಿರಿಸುವುದು ಮುಖ್ಯ. ಆದ್ದರಿಂದ ಕೊಬ್ಬಿದ ಹಂದಿಗಳನ್ನು ಉತ್ತಮ ಗುಣಮಟ್ಟದ ಮಾಂಸದಿಂದ ತಯಾರಿಸಲಾಗುತ್ತದೆ. ಸಮತೋಲಿತ ಪೋಷಣೆಯೊಂದಿಗೆ ಫೀಡ್ ಅನ್ನು ತಯಾರಿಸಲು ನೀವು ಜಮೀನಿನಲ್ಲಿ ಹಂದಿ ಆಹಾರವನ್ನು ತಯಾರಿಸುವ ಬಗ್ಗೆ ಮಾಹಿತಿಯನ್ನು ಹೊಂದಿರಬೇಕು ಮತ್ತು ಹಂದಿಗಳಿಗೆ ಫೀಡ್ನ ಸಮತೋಲಿತ ಫೀಡ್ ಸೂತ್ರವನ್ನು ಹೊಂದಿರಬೇಕು. ಫಾರ್ಮ್ನಲ್ಲಿ ಆಹಾರ ಸೂತ್ರ ಮತ್ತು ಹಂದಿ ಮೇವು ಮಾಡುವ ಬಗ್ಗೆ ಮಾಹಿತಿ ಪಡೆಯಲು ನೀವು ಬಯಸಿದರೆ ನೀವು ನಮ್ಮ ಸಂಸ್ಥೆ ಕೃಷಿಜೀವನ್ ಪ್ರಕಟಿಸಿರುವ ಹಂದಿ ಸಾಕಾಣಿಕೆ ತರಬೇತಿ ಕೋರ್ಸ್ ಪುಸ್ತಕವನ್ನು ಓದಬೇಕು. ಈ ಪುಸ್ತಕದಲ್ಲಿ ಹಂದಿ ಮೇವು ತಯಾರಿಸುವುದರ ಜೊತೆಗೆ ಹಂದಿ ಸಾಕಾಣಿಕೆಯ ಸಂಪೂರ್ಣ ಮಾಹಿತಿ ನೀಡಲಾಗಿದೆ. ನೀವು ಈ ಪುಸ್ತಕವನ್ನು ಖರೀದಿಸಲು ಬಯಸಿದರೆ ಅದರ ಲಿಂಕ್ ಅನ್ನು ವಿವರಣೆಯಲ್ಲಿ ನೀಡಲಾಗಿದೆ. ಪುಸ್ತಕದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯಲು ನೀವು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಕರೆ ಮಾಡಬಹುದು ಅಥವಾ ಸಂದೇಶವನ್ನು ಸಹ ಮಾಡಬಹುದು. ಹಾಗಾದರೆ ರೈತ ಸ್ನೇಹಿತರೆ, ನಮ್ಮ ವಿಡಿಯೋ ನಿಮಗೆ ಹೇಗೆ ಇಷ್ಟವಾಯಿತು? ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಈ ವಿಡಿಯೋವನ್ನು ಎಲ್ಲಾ ಹಂದಿ ಸಾಕಣೆದಾರರೊಂದಿಗೆ ಹಂಚಿಕೊಳ್ಳಿ. ಭವಿಷ್ಯದಲ್ಲಿ ಇಂತಹ ವಿಡಿಯೋಗಳನ್ನು ನಿರಂತರವಾಗಿ ವೀಕ್ಷಿಸಲು ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನೆಲ್ ಅಗ್ರಿಜೀವನ್ ಕೃಷಿಗೆ ಚಂದಾದಾರರಾಗಿ. ಆದ್ದರಿಂದ ಧನ್ಯವಾದಗಳು ರೈತ ಬಂಧುಗಳೇ. ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡಿ ಮತ್ತು ಭವಿಷ್ಯದಲ್ಲಿ ನಿಮಗೆ ಯಾವ ವಿಷಯದ ಮೇಲೆ ವಿಡಿಯೋ ಬೇಕು ಎಂದು ದಯವಿಟ್ಟು ಕಾಮೆಂಟ್ ಮಾಡಿ.